ಅರ್ಜೆಂಟಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಮೇಡಮ್, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಆಫೀಸ್ ನಂಬರ್ ಕೊಡ್ತೀರಾ? ನೋಟ್ ಮಾಡ್ಕೊಳ್ಳಿ ಸರ್. ಹಾಂ, ಹೇಳಿ ಮೇಡಮ್. ಸರಿ, ಹೋಗಿ ಆಫೀಸಲ್ಲೇ ಮೀಟ್ ಮಾಡಿ ಅವಳನ್ನ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಗಾಡ್, ಮಂತ್ರ ಫೋನ್ ಸಿಕ್ಬಿಡ್ತು. ಹೆಂಗೆ ನನ್ನ ಟ್ಯಾಲೆಂಟು. ಈಗ ನಮ್ಮ ಹತ್ರ ಮಂತ್ರ ನಂಬರು ಇದೆ, ಆಫೀಸ್ ನಂಬರು ಇದೆ. ನಂಬರ್ ಇದ್ರೆ ಏನಿವಾಗ? ಅದರಿಂದ ಏನ್ ಮಾಡ್ತೀಯ ನೀನು? ಅಲ್ಲಿ ಹೋಗಿ ಯಾರನ್ನ ಏನ್ ಕೇಳ್ತೀಯ? ನಿನ್ ಬಂಡವಾಳ ಹೊರಗಡೆ ಹೇಳಿದ್ರೆ ನಿನ್ ಬಂಡವಾಳ ಎಲ್ಲ ಬಯಲಾಗೋಗುತ್ತೆ. ಸುಮ್ನಿರೋ. ಯಾವ್ದೋ ಫೋನ್ ಬರ್ತಾ ಇದೆ. ಒಂದ್ ನಿಮಿಷ ಇರು, ಬೇರೆ ಯಾವ್ದೋ ನಂಬರ್ ಇಂದ ಫೋನ್ ಬರ್ತಿದೆ. ಹಲೋ ಮೇಡಮ್, ನಮಸ್ತೆ. ಹೇಳಿ ಸರ್. ಮೇಡಮ್, ವಾಯ್ಸ್ ಏನೋ ಒಂಥರ ಇದೆಯಲ್ಲ? ಅದು ಸ್ವಲ್ಪ ಕೋಲ್ಡ್ ಆಗಿದೆ. ಏನ್ ವಿಷಯ ಹೇಳಿ ಸರ್. ಫಾರ್ಮಾಲಿಟೀಸ್ ಎಲ್ಲ ಮುಗೀತು, ಇನ್ನು 10 days ಅಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಬರುತ್ತೆ. ಅದು ಟೋಟಲ್ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ ಸರ್? ಮೇಡಮ್, ನಾನು ಮೊದಲೇ ಹೇಳಿದ್ನಲ್ಲ 2 ಕೋಟಿ ಮೇಲೆ ಬರುತ್ತೆ ಅಂತ. ಕರೆಕ್ಟ್ ಆಗೋದು ಎಷ್ಟು ಅಂತ ಹೇಳಕ್ಕಾಗಲ್ಲ, ಎಲ್ಲ ಸಿಸ್ಟಮಲ್ಲಿ ಅಪ್ಡೇಟ್ ಇರುತ್ತೆ. ನೀವು ಅದನ್ನ ತಗೋಬೇಕಾದ್ರೆ ನಿಮ್ಗೊಂದು ಲೆಕ್ಕ ಸಿಗತ್ತೆ. ಸರಿ ಸರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸರಿ ಮೇಡಮ್, ಓಕೆ. ಯಾರು ರಿಚಾ? 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅಂತ ಕಣೋ. ಏನು, 2 ಕೋಟಿ ರೂಪಾಯಿನಾ? ಹಂಗಾದ್ರೆ ನಮಗೆ ಒಳ್ಳೆ ಲಕ್ಕೆ ಹೊಡೆದಂಗಿದೆ. ಮತ್ತೆ ಯಾಕೋ ನಾವು 10 ಲಕ್ಷ 20 ಲಕ್ಷ ಕೇಳೋದು? ಮೊದಲು ಹೋಗಿ ಅವಳನ್ನ ಮಾತಾಡ್ಸೋಣ, ಆಮೇಲೆ ಡಿಸೈಡ್ ಮಾಡೋಣ ಏನ್ ಮಾಡೋದು ಅಂತ. ಹಾಂ, ಇವಾಗ ನೋಡು ಯಾವ ಥರ ಮಾತಾಡ್ತೀನಿ ಅಂತ. ಏ ಮಂತ್ರ, ನೀನು ದುಡ್ಡು ಕೊಡಲೇಬೇಕು, ಇಲ್ಲ ಅಂದರೆ ನನ್ನ ಹತ್ರ ಇರೋ ವಿಡಿಯೋನ ಪೊಲೀಸ್ನವ್ರಿಗೆ ಕಳಿಸ್ಬಿಡ್ತೀನಿ. ಹೆಂಗಿದ್ರು ನಿನಗೆ ಇನ್ಸೂರೆನ್ಸ್ ಅಮೌಂಟ್ ಬರುತ್ತಲ್ವಾ, ಕೊಡಲೇಬೇಕು. ಹಾಂ, ಕೊಟ್ಟೇ ಕೊಡ್ತೀಯಾ? ಒಂದ್ ನಿಮಿಷ ಇರು. ಯಾಕೆ? ಇವಾಗ ಇದೆಲ್ಲ ಏನು ಹೇಳ್ಬಾರ್ದು. ಯಾಕೆ ರಿಚಾ? ಮೊದಲು ಸಿಕ್ಕಿರೋ ಬ್ಯಾಗು, ಮೊಬೈಲು, ದುಡ್ಡು ಎಲ್ಲಾನು ವಾಪಸ್ ಕೊಟ್ಬಿಡ್ಬೇಕು. ಅವಳ ದೃಷ್ಟಿಯಲ್ಲಿ ಒಳ್ಳೆಯವರಾಗ್ಬೇಕು. ನಾವು ವಾಪಸ್ ಕೊಡೋದ್ರಿಂದ ಅವಳೇ ಖುಷಿಯಿಂದ ಏನಾದ್ರೂ ದುಡ್ಡು ಕೊಡೋದಿಕ್ ಬರ್ತಾಳೆ. ಅದನ್ನ ತಗೋಬಾರ್ದು. ಆ ದುಡ್ಡು ಬೇಡ ಮೇಡಮ್ ಅನ್ಬೇಕು. ಮತ್ತೆ ಹಂಗೂ ದುಡ್ಡು ಕೊಡಕ್ ಬಂದ್ರೆ? ಅದನ್ನೇ ನಾನು ಹೇಳ್ತಾ ಇರೋದು. ಇನ್ನೊಂದ್ಸಲ ದುಡ್ಡು ಕೊಡೋದಿಕ್ ಬಂದ್ರು ಅಂತ ಇಟ್ಕೋ. ಮೇಡಮ್, ಯಾವ್ದಾದ್ರು ದೇವಸ್ಥಾನಕ್ಕೋ ಆಶ್ರಮಕ್ಕೋ ಕೊಟ್ಬಿಡಿ ಅಂತ ಹೇಳ್ಬಿಡ್ಬೇಕು. ಅವಾಗ ಅವ್ರಿಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಮತ್ತೆ ನಮಗ್ ದುಡ್ಡು? ಇವಾಗ ಅವಳ ಫ್ರೆಂಡ್ ಹತ್ರ ನಂಬರ್ ತಗೊಂಡಿಲ್ವಾ? ಆಮೇಲೆ ಅವಳಿಗೆ ಫೋನ್ ಮಾಡಿ ಹೆದರ್ಸೋಣ. ಫೋನ್ ವಾಪಸ್ ಕೊಟ್ಟಿರೋ ನಾವೇ ಅವಳಿಗೆ ಹೆದರ್ಸ್ತಾ ಇದೀವಿ ಅಂತ ಗೊತ್ತಾಗಲ್ಲ. ರಿಚಾ, ಏನ್ ಹೇಳ್ತಿದ್ಯಾ ನೀನು? ಹೌದು, ನಾವೀಗ ಅವಳ ಹತ್ರ ಕೇಳಬೇಕಾಗಿರೋದು ದೊಡ್ಡ ಅಮೌಂಟು. ನಾವ್ ಯಾರು ಅಂತ ಗೊತ್ತಾಗದೇ ಇರೋ ಹಾಗೆ ಬ್ಲಾಕ್ ಮೇಲ್ ಮಾಡ್ಬೇಕು. ಅರ್ಥ ಆಯ್ತಾ? ಹೇಳು, ಇವಾಗ ನಾವೇನ್ ಮಾಡ್ಬೇಕು? ಅವಳ ಬ್ಯಾಗು, ದುಡ್ಡು, ಅವಳ ಮೊಬೈಲು ಎಲ್ಲ ಅವಳಿಗೆ ಹಂಗೆ ವಾಪಸ್ ಕೊಡಬೇಕು. ಅವಳೇನಾದ್ರೂ ನಮಗೆ ದುಡ್ಡು ಕೊಡಕ್ಕೆ ಬಂದರೆ ಅದನ್ನು ತಗೋಬಾರ್ದು, ಹಂಗೆ ವಾಪಸ್ ಬರಬೇಕು. ಇದೇ ಸೂಪರ್ ಐಡಿಯಾ ಅಲ್ವಾ? ಸರಿ, ನಡಿ ಹೋಗೋಣ. ಸರಿ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಬಂದ್ಬಿಡ್ತೀರಾ? ಬರ್ತೀನಿ. ಶಂಕರು. ಹಾ ಯಜಮಾನ್ರೆ, ಫೋನ್ ಮಾಡಿದ್ಯಾ? ಹಾ ಮಾಡಿದ್ದೀನಿ. ಸರಿ, ಹೋಗಿ ಕರ್ಕೊಂಡು ಹೋಗಿ ಬಂದ್ಬಿಡಿ. ಸರಿ ಆಯ್ತು. ಮಾ, ಅಚ್ಚು, ಏನೋ ಇದ್ದಕ್ಕಿದ್ದಾಗ ಬಂದ್ಬಿಟ್ಟೆ. ಈಗೇನು ನಮ್ಮ ಮನೆಗ್ ಬರ್ಬಾರ್ದಾ? ಸರಿ ಬಿಡು, ಹೋಗ್. ಪ್ರತಿಯೊಂದಕ್ಕೂ ಕೋಪ ಮಾಡ್ಕೋತಿಯಲ್ಲಮ್ಮ ನೀನು. ಸುಮ್ನೆ ತಮಾಷೆಗೊಂದು ಮಾತು ಹೇಳ್ಬಾರ್ದ ನಾವು? ಯಾರು? ನಾನು. ನೀನ್ ಬರ್ಬೇಡ ಅಂದ್ರೂ ನನ್ ಮನೇಲೇ ಇರ್ತೀನಿ. ಇದ್ ನನ್ ಮನೆ. ಇದು ನನ್ನ ತಂಗಿ ಅಚ್ಚು ಅಂದ್ರೆ. ಅಮ್ಮ, ರಾಘವ್ ಹೇಗಿದ್ದಾನೆ ಕಂದ ಈಗ? ಈಗ ಸ್ವಲ್ಪ ಆರಾಮಾಗಿದ್ದಾನೆ. ಬೆಳಗ್ಗೆನೆ ಎದ್ದು ಸ್ಕೂಲ್ಗೆ ಹೋದ. ಓ, ಅವನಿಗೆ ನೀನೆಲ್ಲಿ ಅವನ್ನ ಬಿಟ್ಟು ಬಂದ್ಬಿಡ್ತೀವ ಅನ್ನೋ ಒಂದು ಭಯ, ಆತಂಕದಲ್ಲಿ ಆತರ ಮಾಡ್ಬಿಟ್ಟ ಅಂತ ಅನ್ಸುತ್ತೆ. ಸರಿ ಹೋಗುತ್ತಮ್ಮ, ಅದೇನ್ ತೊಂದರೆ ಇಲ್ಲ. ಅಚ್ಚು, ನೀನ್ ಅಲ್ಲಿಂದನೇ ಆಫೀಸಿಗೆ ಹೋಗೋದು ಬರೋದು ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಮಧ್ಯಾಹ್ನದ ಊಟ ಮಾತ್ರ ನಾನೇ ಕಳ್ಸ್ಕೊಡೋದು. ಅರ್ಥ ಆಯ್ತಾ?